ಎಲ್ಲರಿಗೂ ನನ್ನ ನಮಸ್ಕಾರಗಳು. ನನ್ನ ಹೆಸರು ನಿಶ್ಚಿತ. ನಾನು ಹೊಸದುರ್ಗದ ಎಸ್ ನಿಜಲಿಂಗಪ್ಪ ಶಾಲೆಯಲ್ಲಿ 4ನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿದ್ದೇನೆ. ಮಂಡ್ಯ ಗೌಡ ಫೇಸ್ಬುಕ್, ವಾಟ್ಸಪ್, ಯೂಟ್ಯೂಬ್, ಇನ್ಸ್ಟಾಗ್ರಾಮ್ಸ್ ಫಾಲೋವರ್ಸ್ಗಳಿಗೆ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಪ್ರತಿ ಕನ್ನಡಿಗನ ಕರುನಾಡಿನ ಹೆಮ್ಮೆಯ ದಿನ ಕನ್ನಡ ರಾಜ್ಯೋತ್ಸವ. ನವೆಂಬರ್ ಮಾಸ ಎಂದರೆ ಅದು ಬರೀ ತಿಂಗಳ ಹೆಸರಲ್ಲ, ಬದಲಾಗಿ ಕನ್ನಡಿಗರ ಪಾಲಿಗೆ ಸಂಭ್ರಮದ ದಿನ. ನವೆಂಬರ್ 1ನೇ ತಾರೀಕಿನಂದು ಕನ್ನಡ ನಾಡಿನ ಭಾಗಗಳಲ್ಲೂ ಕರುನಾಡ ಬಾವುಟ ರಾರಾಜಿಸುತ್ತದೆ. ಕನ್ನಡ ನಾಡು ಕವಿಗಳ ಬೀಡು, ಕಲೆ ಸಂಸ್ಕೃತಿಗಳ ನೆಲವೀಡು. ಇಂತಹ ಸುಂದರ ನಾಡಿನ ಹಬ್ಬವನ್ನು ಜಾತಿ, ಮತ, ಪಂಥ, ಧರ್ಮಗಳನ್ನೂ ಮೀರಿ ಬಹು ಸಂಭ್ರಮದಿಂದ ಕನ್ನಡ ನಾಡಿನ ಉದ್ದಗಲಕ್ಕೂ ಆಚರಿಸಲಾಗುತ್ತದೆ. ಅಷ್ಟೇ ಅಲ್ಲ, ದೇಶ ವಿದೇಶಗಳಲ್ಲಿನ ಕನ್ನಡಿಗರೂ ಸಹ ಇಂದು ತಮ್ಮ ಕನ್ನಡಾಭಿಮಾನವನ್ನು ಮೆರೆಯುತ್ತಾರೆ. ಕರ್ನಾಟಕದ ಹುಟ್ಟಿಗೆ ಕಾರಣರಾದ ಕನ್ನಡದ ಮೊದಲ ಕುಲಪುರೋಹಿತ ಎಂದೇ ಹೆಸರಾದವರು ಆಲೂರು ವೆಂಕಟರಾವ್ ಅವರು. ಅವರು ಮೊದಲಿಗೆ ಕರ್ನಾಟಕ ಏಕೀಕರಣದ ಚಳುವಳಿಯನ್ನು ಸ್ವತಂತ್ರ ಪೂರ್ವವೇ 1905ರಲ್ಲಿ ಪ್ರಾರಂಭಿಸಿದರು. ಸ್ವತಂತ್ರದ ನಂತರ ಒಡೆಯರ್ ಮಹಾರಾಜ್ ಅವರು ಭಾರತ ಭಾಗವಾಗಲು ಸಮ್ಮತಿಸಿದರು. 1950ರಲ್ಲಿ ಮೈಸೂರು ಭಾರತದ ರಾಜ್ಯವಾಯಿತು ಹಾಗೂ ಪೂರ್ವ ಮಹಾರಾಜರು 1957ರವರೆಗೆ ರಾಜ್ಯಪಾಲರಾದರು. ನಂತರ ಭಾರತಕ್ಕೆ ಸ್ವತಂತ್ರ ದೊರೆಯಿತು. ಗಣರಾಜ್ಯದ ನಂತರ ಭಾಷೆಗಳ ಆಧಾರದ ಮೇಲೆ 1956 ನವೆಂಬರ್ 1 ರಾಜ್ಯಗಳನ್ನು ವಿಂಗಡಿಸಿದರು. ಅದರಂತೆ ಮದ್ರಾಸ್, ಮುಂಬೈ ಮತ್ತು ಹೈದರಾಬಾದ್ ಪ್ರಾಂತ್ಯದ ಕನ್ನಡ ಮಾತನಾಡುವ ಪ್ರದೇಶಗಳೆಲ್ಲವೂ ವಿಲೀನಗೊಂಡು ಮೈಸೂರು ರಾಜ್ಯ ಉದಯವಾಯಿತು. ಮೈಸೂರು ರಾಜ್ಯವನ್ನು 3 ಭಾಗಗಳಾಗಿ ವಿಂಗಡಿಸಿದರು. ಅವುಗಳೆಂದರೆ ಉತ್ತರ ಕರ್ನಾಟಕ, ಹಳೆಯ ಮೈಸೂರು, ಮಲೆನಾಡು. ಮೈಸೂರು ರಾಜ್ಯದ ಬದಲು ಕರ್ನಾಟಕ ಇಡಬೇಕೆಂದು, ಹೊಸ ಹೆಸರಿನಿಂದ ಕರೆಯಬೇಕೆಂದು 1972ರಲ್ಲಿ ಚರ್ಚೆ ಭುಗಿಲೆದ್ದಿತು. ಈ ರಾಜ್ಯದ ಹೆಸರನ್ನು ಕರ್ನಾಟಕ ಎಂದು ನವೆಂಬರ್ 1, 1973ರಲ್ಲಿ ಬದಲಾಯಿಸಲಾಯಿತು. ಈ ಮಹತ್ವದ ನಿರ್ಧಾರವನ್ನು ತೆಗೆದುಕೊಂಡಾಗ ದೇವರಾಜ ಅರಸ್ ಅವರು ರಾಜ್ಯದ ಮುಖ್ಯಮಂತ್ರಿ ಆಗಿದ್ದರು. ಸಂಸ್ಕೃತ ಕನ್ನಡ ಎಂಬ ಪದದಿಂದ ಕರ್ನಾಟಕ ಹುಟ್ಟಿದೆ. ಕರ್ನಾಟಕ ರಾಜ್ಯ ರೂಪುಗೊಂಡಾಗ ಒಟ್ಟು 19 ಜಿಲ್ಲೆಗಳಿದ್ದವು. ಅಂದಿನಿಂದ ರಾಜ್ಯದ ಜನರು ಯಾವುದೇ ಜಾತಿ, ಧರ್ಮ, ಭೇದ ಭಾವಗಳಿಲ್ಲದೆ ಕನ್ನಡಿಗರು ಕನ್ನಡ ರಾಜ್ಯೋತ್ಸವವನ್ನು ಆಚರಣೆ ಮಾಡುತ್ತಾರೆ. ಪಂಪ, ರನ್ನ, ಜನ್ನರಿಂದ, ಬಸವಣ್ಣ, ಅಲ್ಲಮಪ್ರಭು, ಅಕ್ಕಮಹಾದೇವಿ, ಶರೀಫ, ದಾಸರ ನಾಡು ನನ್ನ ಕನ್ನಡ ನಾಡು. ರಾಷ್ಟ್ರಕೂಟ ವಿಜಯನಗರ ಸಾಮ್ರಾಜ್ಯ ಹೆಮ್ಮೆಯ ಬೀಡು. ಚೆನ್ನಮ್ಮ, ರಾಯಣ್ಣ ಹೋರಾಡಿದ ನಾಡಿದು. ನನ್ನ ತಾಯ್ನಾಡಿದು. ನನ್ನ ಕನ್ನಡ ವನ್ನಿದು. ನನ್ನ ನುಡಿ ಕನ್ನಡ, ನನ್ನ ನೆಡೆ ಕನ್ನಡ. ರಾಷ್ಟ್ರಕವಿ ಕುವೆಂಪು ಅವರು ಹೀಗೆ ಬರೆದಿದ್ದಾರೆ: ಕನ್ನಡಕ್ಕೆ ಹೋರಾಡು ಕನ್ನಡದ ಕಂದ, ಕನ್ನಡವ ಕಾಪಾಡು ನನ್ನ ಆನಂದ. ಜೋಗುಳದ ಅರಕೆ ಇದು ಮರೆಯದಿರು ಚಿನ್ನ, ಮರೆತೆಯಾದರೆ ಅಯ್ಯೋ ಮರೆತಂತೆ ನನ್ನ. ಕನ್ನಡಕ್ಕೆ ಜ್ಞಾನಪೀಠ ಪ್ರಶಸ್ತಿ ತಂದುಕೊಟ್ಟ ಮಹಾನ್ ಕವಿಗಳು ಮತ್ತು ಅವರ ಕೃತಿಗಳು: ಕುವೆಂಪು ಶ್ರೀರಾಮನ ದರ್ಶನಂ, ದ. ರಾ ಬೇಂದ್ರೆ ನಾಕುತಂತಿ, ಕೋಟೆ ಶಿವರಾಮ ಕಾರಂತ ಮೂಕಜ್ಜಿಯ ಕನಸುಗಳು, ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಚಿಕ್ಕವೀರ ರಾಜೇಂದ್ರ, ವಿನಾಯಕ ಕೃಷ್ಣ ಗೋಕಾಕ್ ಭಾರತದ ಸಿಂಧುರಶ್ಮಿ, ಯು. ಆರ್. ಅನಂತಮೂರ್ತಿ ಸಮಗ್ರ ಸಾಹಿತ್ಯ, ಗಿರೀಶ್ ಕಾರ್ನಾಡ್ ಸಮಗ್ರ ಸಾಹಿತ್ಯ, ಚಂದ್ರಶೇಖರ್ ಕಂಬಾರ ಸಮಗ್ರ ಸಾಹಿತ್ಯ. ಎಲ್ಲಾದರೂ ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ. ಕನ್ನಡವನ್ನು ಪ್ರೀತಿಸೋಣ, ಕನ್ನಡವನ್ನು ಗೌರವಿಸೋಣ, ಕನ್ನಡವನ್ನು ಉಳಿಸೋಣ, ಕನ್ನಡವನ್ನು ಬೆಳೆಸೋಣ ಎಂದು ಹೇಳುತ್ತಾ ನನ್ನ ಚಿಕ್ಕ ಭಾಷಣಕ್ಕೆ ವಿರಾಮ ನೀಡುತ್ತೇನೆ.